ಯಾವುದೋ ತೋಳಂಡಿ ಫೋಟೋ ಹಿಡ್ಕೊಂಡು ಬಂದು ನನ್ನ ಮೊಮ್ಮಗನ ಮದುವೆನ ನಿಲ್ಸಕ್ಕೆ ಬಂದಿದ್ಯಾ? ಇಲ್ಲ ಅಜ್ಜಿ, ಮಯೂರಿ ಅವ್ರು ನಿಜ ಹೇಳ್ತಿದ್ದಾರೆ. ಅಮೃತ ಮಾಯಾವಿ ಅಜ್ಜಿ. ಏಯ್, ಯಾವನ ನೀನು? ನೀವಿಬ್ರು ಸೇರ್ಕೊಂಡು ಆಟ ಆಡ್ತೀರಾ? ತೆಪ್ಪಗೆ ನಿಂತ್ಕೊಂಡ್ರೆ ಸರಿ. ಅಜ್ಜಿ, ಏನ್ ಮಾತಾಡ್ತಿದ್ದೀರಾ? ನೀವು ತಪ್ಪು ಮಾಡ್ತಿದ್ದೀರಾ ಅಜ್ಜಿ. ಅವಳು ಮುಚ್ಚು ಬಾಯಿ. ಹೌದು, ಇಷ್ಟು ದಿನ ನಾನು ತಪ್ಪು ಮಾಡಿದ್ದೆ. ಆ ತಪ್ಪನ್ನ ತಿದ್ಕೊಳ್ಳೋ ಕಾಲ ಈಗ ನನಗೆ ಬಂದಿದೆ. ನಿನ್ನ ಇಲ್ಲಿಂದ ಒದ್ದು ಓಡಿಸ್ಲಿಲ್ಲ ಅಂದ್ರೆ ಮತ್ತೆ ದೊಡ್ಡ ತಪ್ಪಾಗುತ್ತೆ. ಹೋಗಿಲ್ಲಿಂದ. ಯಾವತ್ತು ನಿನ್ ದರಿದ್ರ ಮುಖ ನನಗೆ ತೋರಿಸ್ಬೇಡ. ಅಜ್ಜಿ, ಇಲ್ಲ, ಇದು ನೀವಲ್ಲ. ನೀವು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಯಾರೋ ಏನೋ ಹೇಳಿ ತಲೆ ಕೆಡಿಸಿದ್ದಾರೆ. ಅಜ್ಜಿ, ನೀವು ನನ್ನ ಮುದ್ದು ಅಜ್ಜಿ ಅಲ್ವಾ? ಪ್ಲೀಸ್ ನನ್ನ ಮಾತು ಕೇಳಿ. ಹೋಗೆ. ನೀನ್ ಎಷ್ಟೇ ಬೇಡ್ಕೊಂಡ್ರು ಸತ್ಯ ಬದಲಾಗೋದಿಲ್ಲ. ನೀನ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೋಡು, ಮರ್ಯಾದೆಯಿಂದ ನೀನಾಗಿ ನೀನ್ ಇಲ್ಲಿಂದ ಹೋದ್ರೆ ಸರಿ. ಇಲ್ಲ ಅಂದ್ರೆ ಪೊಲೀಸ್ನವ್ರನ್ನ ಕಸಿ ನಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಹೋಗು ಅಂತ ಹೇಳ್ದೆ ತಾನೇ? ಹೋಗ್ತಿರ್ಬೇಕು ಅಷ್ಟೇ. ಬನ್ನಿ ಮಯೂರಿ ಅವರೇ, ಹೋಗೋಣ. ಇನ್ನಿಲ್ಲಿದ್ದು ಉಪಯೋಗ ಇಲ್ಲ. ಹೋಗ್ತೀನಿ ಅಜ್ಜಿ, ಹೋಗ್ತೀನಿ. ಆದ್ರೆ ಒಂದು ಮಾತು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅರ್ಜುನ್ ಯಾವತ್ತಿದ್ರು ನನ್ನವನು. ಅವನು ಬೇರೆ ಯಾವ ಒಳ್ಳೆ ಮದುವೆ ಆದ್ರೂ ಸರಿ, ನಾನು ಮಾತ್ರ ಅವನ್ನ ಬಿಡಲ್ಲ. ಕಾಡ್ತಾನೆ ಇರ್ತೀನಿ. ನೀನು ಸುಖವಾಗಿರಲ್ಲ ಕಣೋ. ನೀನ್ ಸುಖವಾಗಿರಕ್ ನಾನು ಬಿಡಲ್ಲ. ಏನೇನಾಗಿಣಿ, ಅಂತೂ ಈ ಭೈರವನಿಗೆ ಸಿಕ್ಕಿಬಿದ್ಯಾ? ಏ ಪಾಪಿ, ನನ್ನನ್ನ ನೀನೇನು ಮಾಡಕ್ಕಾಗಲ್ವೋ? ಬಿದ್ರೂ ನಿನ್ನ ಪೊಗರು ಕಡಿಮೆ ಆಗಿಲ್ಲ ಅಲ್ವಾ? ಸೋತ್ರು ಅಹಂಕಾರವೇ. ನೀನು ಎಷ್ಟು ಒಬ್ಬರಿಸಿದ್ರು ಅಷ್ಟೇ. ನಿನ್ನ ಕೈಯಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಓಹೋ, ನನ್ನಿಂದ ಏನಾಗುತ್ತೆ ಅಂತ ಈಗ ನಾನು ಮಾಡಿ ತೋರಿಸ್ತೀನಿ ನೋಡು ನಾಗಿಣಿ. ಜೈ ಮಹಾಕಾಲ. ಈ ದಿನ ನಿನ್ನ ಕೊನೆ ದಿನ ಅನ್ಕೋ. ಇವತ್ತಿನ ಬದುಕು ನಿನ್ನ ಕೊನೆ ಕ್ಷಣ ಅನ್ಕೋ. ನಿನ್ನ ಕೈಗೆ ಇನ್ನು ನಾಗಮಣಿ ಸಿಕ್ಕಿಲ್ಲ ಅಂತ ಕೂಡ ನನಗೆ ಗೊತ್ತು. ಇನ್ನು ನೀನು ಬದುಕಿದ್ದು ಒಂದೇ, ಸತ್ರು ಒಂದೇ. ಈ ದಿನ ಈ ಭೈರವನಿಗೆ ಮಹತ್ವದ ದಿನ. ಜೈ ಮಹಾಕಾಲ. ನಾಗಿಣಿ, ಇವತ್ತು ನಿಂಗೆ ನಾಟ ಮುಗೀತು.
ನೀನು ಈ ಭೈರವನ್ ಬಲೆಗೆ ಬಿದ್ದಿದ್ದಾಯ್ತು. ಇವತ್ತು ಈ ದಿನ ಈ ಭೈರವನಿಗೆ ಮಹತ್ವದ ದಿನ. ಸರಿ ಸರಿ, ಬೇಗ ಅವಳಿಗೆ ಅಲಂಕಾರ ಮಾಡಿ ಮಂಟಪಕ್ಕೆ ಕರ್ಕೊಂಡು ಬಂದ್ಬಿಡಿ. ನಾನು ಹೊರಗಡೆ ಎಲ್ಲ ವ್ಯವಸ್ಥೆ ಆಗಿದೆಯಾ ನೋಡ್ತೀನಿ. ಹಾಂ, ಬೇಗ ಬನ್ನಿ. ಹಾಂ, ಆಯ್ತಾಯ್ತು. ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ? ಹಾಗೆಲ್ಲ ಅಳ್ಬಾರ್ದು. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊಮ್ಮ. ಸರೋಜಾ, ಅಮೃತ, ಸರೋಜಾ, ಅಮೃತ ಯಾಕೆ ಇಷ್ಟೊಂದು ಅಳ್ತಿದ್ದಾಳೆ? ಏನಾಯ್ತು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾಳಂತ ದುಃಖ ಅವಳಿಗೆ. ಗಂಡನ ಮನೆಗೆ ಹೋಗ್ತಾ ಇದ್ದಾಳಲ್ಲ, ಅದಕ್ಕೆ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರ? ಇಷ್ಟಕ್ಕೂ ನಾವಿರೋದು ಇದೇ ಊರಲ್ಲಿ, ಆಗಾಗ ಬಂದು ನೋಡ್ಕೊಂಡು ಹೋಗ್ತೀವಿ ಬಿಡು. ಹೌದಮ್ಮ, ನಿನಗೂ ಬೇಜಾರಾದಾಗ ಆಗಾಗ ನಮ್ಮನೆಗೆ ಬಂದು ಹೋಗಿ ಮಾಡ್ಬೋದು. ನೋಡು, ನೀನೀಗ ಅಳ್ತಾ ಕೂತ್ರೆ ನಮ್ಮ ಮನಸ್ಸಿಗೂ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅಮ್ಮ? ಸಮಾಧಾನ ಮಾಡ್ಕೊ. ಇಲ್ಲ ಅಮ್ಮ, ಇಲ್ಲ ಅಪ್ಪ, ನಾನು ತುಂಬ ಸ್ವಾರ್ಥಿ. ನಾನು ತುಂಬ ಸ್ವಾರ್ಥಿ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ನೋಡು ಅಮೃತ, ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗೋದು ಸ್ವಾಭಾವಿಕ. ಇದರಲ್ಲಿ ಸ್ವಾರ್ಥ ಏನು ಬಂತು? ಈಗ ಸರೋಜನೇ ನೋಡು, ಅವಳು ತವರನ್ನ ಬಿಟ್ಟು ನಮ್ಮ ಮನೆಗೆ ಬರಲಿಲ್ವಾ? ಈಗ ನೀನು ಅಳ್ತಾ ಕೂತ್ರೆ ನಮ್ಮ ಮನ್ಸಿಗೆ ಬೇಜಾರಾಗಲ್ವಾ? ಸದಾ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋ ಹುಡುಗಿ ನೀನು. ನೀನು ಸ್ವಾರ್ಥ ಆಗೋಕ್ಕೆ ಹೇಗಮ್ಮ ಸಾಧ್ಯ? ಅಳ್ಬೇಡ, ಕಣ್ಣುರ್ಸ್ಕೊ. ನಾನು ಸ್ವಾತಿ ಶೇಷ, ನನ್ನನ್ನು ಕ್ಷಮಿಸ್ಬಿಡು. ನನಗೋಸ್ಕರ ನಿನ್ನ ಪ್ರಾಣನ ಬಲಿ ಕೊಟ್ಬಿಟ್ಟೆ. ದೇವ್ರೆ, ನಾನೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಶೇಷನ್ನ ನೀನೇ ಕಾಪಾಡಬೇಕು ಪರಮೇಶ್ವರ, ನೀನೇ ಕಾಪಾಡಬೇಕು. ಸರೋಜಾ, ಅವಳಿಗೆ ಏಕಾಂತ ಬೇಕು ಅನ್ಸುತ್ತೆ. ಅವಳೊಬ್ಬಳೇ ಇದ್ದಾಗ ಎಷ್ಟು ಬೇಕೋ ಹತ್ತು ಬಿಡಲಿ, ಹತ್ತು ಸಮಾಧಾನ ಮಾಡ್ಕೊಳ್ಳಿ. ನಾವೆಲ್ಲ ಹೊರಗಡೆ ಇರೋಣ, ಬನ್ನಿ.